ಇತ್ತೀಚಿನ ದಿನಗಳಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೆಚ್ಚುತ್ತಿರುವ ಅವಾಚ್ಯ ಅಶ್ಲೀಲ ಪದಗಳ ಬಳಕೆ ಹಾಡುಗಳ ಮನೋರಂಜನೆಯಲ್ಲಿ ನಡೀತಾ ಇದೆ. ಹಾಗಾಗಿ ಈ ಅಶ್ಲೀಲ ಪದಗಳಿಂದ ಇವತ್ತು ಕೆಲವು ಹಳ್ಳಿಗಳಲ್ಲಿ ಕೆಲವು ಯುವಕರು ಡ್ರಗ್ಸ್ಗೆ ಯಾವ ರೀತಿ ಒಂದು ಅಡಾಪ್ಟ್ ಆಗಿರ್ತಾರೆ, ಅದೇ ರೀತಿ ಈ ಒಂದು ಹಾಡುಗಳಿಗೆ ಅಡಾಪ್ಟ್ ಆಗಿದ್ದಾರೆ. ನಿಜವಾದ ಸಂಗೀತಗಾರರಿಗೆ ಬೆಲೆ ಇಲ್ಲದಂಗಾಗೈತಿ. ಆಮೇಲೆ ನಿಜವಾದ ಸಂಗೀತವನ್ನು ಕೇಳದೇ ಇರತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ಹಳ್ಳಿಗಳಲ್ಲಿ ಬಂದಿದೆ. ಹಾಗಾಗಿ ಕೆಲವು ಜಾತ್ರಾ ಮಹೋತ್ಸವಗಳಲ್ಲಿ ಇಂತಹ ಒಂದು ಅಶ್ಲೀಲ ಪದಗಳನ್ನು, ಅಶ್ಲೀಲ ನೃತ್ಯಗಳನ್ನು, ಅಶ್ಲೀಲವಾಗಿ ಹಾಸ್ಯ ಚಟುವಟಿಕೆಗಳು ನಡೀತಾ ಇವೆ. ಇವುಗಳನ್ನೆಲ್ಲವನ್ನು ಕೂಡ ಇವತ್ತು ತಪ್ಪಿಸಲಿಕ್ಕೆ ನಾವು ನಮ್ಮ ಕೊಪ್ಪಳ ಜಿಲ್ಲೆಯ ಎಲ್ಲ ಕಲಾವಿದರು ಸೇರಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ SP ಸಾಹೇಬರಿಗೆ ಇದನ್ನು ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ಈ ಮನವಿಯಲ್ಲಿ ಪ್ರತಿಯೊಂದು ಪೊಲೀಸ್ ಠಾಣೆಗಳಿಗೂ ಕೂಡ ಇದನ್ನು ಅವರು ತಲುಪಿಸಬೇಕು. ಅವರು ಏನು ಪರವಾನಗಿ ಕೊಡ್ತಿರ್ತಾರಲ್ಲ, ಪರವಾನಗಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅಶ್ಲೀಲ ಪದಗಳನ್ನು, ಅಶ್ಲೀಲ ನೃತ್ಯಗಳನ್ನು ಮಾಡಿಸದಂತೆ ಅವರು ನೋಡಿಕೊಂಡ್ರೆ ಈ ಉತ್ತರ ಕರ್ನಾಟಕದಲ್ಲಿ ಹೆಚ್ಚುತ್ತಿರುವ ಈ ಒಂದು ಅಶ್ಲೀಲ ಪದಗಳನ್ನು, ಅಶ್ಲೀಲ ನೃತ್ಯಗಳನ್ನು, ಅಶ್ಲೀಲ ಹಾಸ್ಯಗಳನ್ನು ತಡೀಲಿಕ್ಕೆ ಸಾಧ್ಯ, ಯುವಕರನ್ನ ಉಳಿಸ್ಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ತಾ, ಈಗ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಮಾನ್ಯ SP ಸಾಹೇಬರಿಗೂ ಕೂಡ ಇದನ್ನು ನಾವು ನೀಡ್ತಾ ಇದ್ದೇವೆ. ತಮ್ಮೆಲ್ಲರ ಸಹಕಾರ ಇರಲಿ. ಮುಂದಿನ ದಿನಮಾನಗಳಲ್ಲಿ ಈ ವರ್ಷದಿಂದ ಬರೀ ನಾವು ಅಷ್ಟೇ ಅಲ್ಲ, ಹಳ್ಳಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯುವಕರು ಕೂಡ ಸುಧಾರಣೆ ಆಗಬೇಕು. ಜಾತ್ರಾ ಮಹೋತ್ಸವದ ಕಮಿಟಿಯ ಎಲ್ಲ ನಮ್ಮ ಹಿರಿಯರು ಕೂಡ, ನೀವು ಕೂಡ ನಮಗೆ ಸಹಕಾರ ಮಾಡಬೇಕು. ಅಶ್ಲೀಲ ಪದಗಳನ್ನು ಬಳಸಬೇಡಿ ಅಂಥೇಳಿ ಕಲಾವಿದರಿಗೆ, ಅಂಥ ಕಲಾವಿದರನ್ನ ಕರೆಸಿ, ಅಂಥ ಕಲಾವಿದರ ಕಡೆಯಿಂದ ಕಾರ್ಯಕ್ರಮ ಕೊಡಿಸಿ, ನಮ್ಮ ನಾಡಿನ ನಮ್ಮ ಒಂದು ಇಲ್ಲಿರ್ತಕ್ಕಂಥ ನೆಲ ಜಲ ಇರ್ಬೋದು, ಇದ್ರ ಮೇಲೆ ಹಾಡಿರ್ತಕ್ಕಂಥ ಹಲವಾರು ಹಾಡುಗಳಿವೆ. ಅಂತಹ ಗೀತೆಗಳಿಗೆ ಅವಕಾಶ ಕಲ್ಪಿಸ್ಕೊಟ್ರೆ ನಮ್ಮ ಕುವೆಂಪು ಅವರವ್ರನ್ನ, ದ.ರಾ ಬೇಂದ್ರೆ ಅವರನ್ನ, JS ಶಿವರುದ್ರಪ್ಪರವ್ರನ್ನ ನಾವು ಜೀವಂತವಾಗಿ ಇಡಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನು ಹೇಳ್ತಾ, ಕನ್ನಡದ ಸಂಸ್ಕೃತಿ ಉಳಿಸಿ, ಕನ್ನಡದ ಸಂಸ್ಕಾರ ಉಳಿಸಿ ಅಂತೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಬೇಡಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಏನು ಕಂಡು ಬರೋದಿಲ್ಲ, ನಗುವಿನಾಗ ಅದು ಮರ್ತು ಬಿಡುತ್ತೀರಿ ಸರ್. ಮತ್ತು ಆ ಕಷ್ಟ ಯಾವುದೋ ಒಂದು ರೂಪದಾಗ ಸಾಲ್ವ್ ಆಗಿರುತ್ತೆ. ನಾವು ಆಮೇಲೆ ಮಕ್ಕ ಗಂಟಿರ್ತಲ್ಲ, ಅವ ಯಾವತ್ತು ಬೇಕಿದ್ರು ನಾವು ಸಕ್ಸಸ್ ಆಗ್ತಾರಲ್ಲ. ಹೋಗೋದಿಲ್ಲ ಸರ್. ನಿನ್ನೆ ಅವ್ರಿಗೆಲ್ಲ ಮೊಯ್ಯವರಿಗೆಲ್ಲ ಹೇಳಿದ್ರಿ ಸರ್. ನಿನ್ನೆ ಅವ್ರಿಗೆ ಮೈಕ್ ಸಿಸ್ಟಮ್ ರೀ, ಅವರಿಗೆ 2 ಡೋಲಕ್ ತಬಲ ಇದು ನಿತ್ಯ ಒಂದು ಕೆಡಬೇಕಷ್ಟೇ. ಆಮೇಲೆ ಮದುವೆ ಆಮೇಲೆ ಒಳ್ಳೆಯ ಎಲ್ಲ ಸಿಂಗರ್ಸ್ ನಮ್ಮದು ಮನೆಗೆ ಸರ್. ಇಡೀ ಜಿಲ್ಲೆ ಒಳಗೆ ಸರ್, ಈ ಉತ್ತರ ಕರ್ನಾಟಕ ಒಳಗೆ ಇತ್ತೀಚೆಗೆ ಏನಾಗಿರ್ತಕ್ಕಂಥ ಈ ಹಳ್ಳಿ ಒಳಗೆ, ಕೆಲವು ಹಳ್ಳಿ ಒಳಗೆ ಬರೀ ಅಶ್ಲೀಲ ಜಾನಪದ ಗೀತೆಗಳಿಗೆ ಹುಡುಗರು ಡ್ರಗ್ಸ್ಗೆ ಅಡಾಪ್ಟ್ ಆಗ್ತಾರೆ ಸರ್. ಹಂಗೆ ಅಡಾಪ್ಟ್ ಆಗಿದೆ ಕೆಲವೊಂದು ಯುವಕರು. ನಮ್ಮ ಸಂಸ್ಕಾರ ಸಂಸ್ಕೃತಿ ಇದು ಭಾಳ ಮರೆಯಾಗಿದೆ ಸರ್. ಹೀಗಾಗಿ ತಾವು ಪರವಾನಗಿ ಕೊಡಬೇಕಾದ್ರೆ, ಪ್ರತಿಯೊಂದು ಸ್ಟೇಷನ್ಗೆ ಪರವಾನಗಿ ಕೊಡಬೇಕಾದ್ರೆ ಈ ಅಶ್ಲೀಲ ನೃತ್ಯಗಳು, ಅಶ್ಲೀಲ ಜಾನಪದ ಗೀತೆಗಳು ಇದನ್ನು ತಡೆದು ಸ್ವಲ್ಪ ನೀವು ಪರವಾನಗಿ ಕೊಟ್ಟರೆ ಎಲ್ಲ ಕಲಾವಿದರಿಗೂ ಒಂದು ಒಳ್ಳೆಯದು ಸರ್. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಒಂದು ಕೊಟ್ಟಿವಿ ಸರ್. ಆಮೇಲೆ ಈಗ ನಿಮಗೂ ಕೂಡ ಒಂದು ನಾವು ಮನವಿ
ಫೋಟೋ